ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಸೆಕ್ಯೂರಿಟಿ ಕೊಡಿ ಅಂತಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಹಾಗಾದ್ರೆ ಸಿಎಂ, ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಯಾಕಿದ್ದಾರೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ದನ ಕಾಯೋಕಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ರೆ ಅಮೆರಿಕ, ಇರಾನ್ ಅಂತೆಲ್ಲ ಮಾತನಾಡ್ತಾರೆ. ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲೇ ಐಜಿ ಕೂಡ ಇದ್ರು. ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಇವತ್ತು ರಾಜಶೇಖರ ಸತ್ತಿರಬಹುದು. ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇವತ್ತು ರಾಜಶೇಖರ ಸತ್ತಿರಬಹುದು. ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು, ಇರಾನಿಂದಲಾದ್ರು ನೀವ್ಯಾಕೆ ದನಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸೋದ್ರೆ ನೀವ್ಯಾಕಿರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಿರಲ್ಲ. ಈಗ ಇಲ್ಲ ಇನ್ನೊಂದಂತೆ, ಬಿಜೆಪಿ ಕಾರ್ಯಕರ್ತರನ್ನ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಆಯಿತು. ಇಲ್ಲ ಅವನು ಯಾರೋ ಎಸ್ಪಿನ್ ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ ಬೆಳಿಗ್ಗೆ ಪಾಪ ಅವನು ಎಸ್ಪಿ ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಅದರ ಹಿಂದೆ ಇದ್ದಂತ ಎಸ್ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟ್ ಅಲ್ಲಿ, ನಿಮ್ಮ ಅಡಿಷನಲ್ ಎಸ್ಪಿ ಇದ್ನಲ್ಲ, ನಿಮ್ ಡಿವೈಎಸ್ಪಿ ಇದ್ನಲ್ಲ, ಇಲ್ಲಿ ಅದು ಎಂದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಸೆಕ್ಯೂರಿಟಿ ಕೊಡಿ ಅಂತಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಹಾಗಾದ್ರೆ ಸಿಎಂ, ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಯಾಕಿದ್ದಾರೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ದನ ಕಾಯೋಕಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ರೆ ಅಮೆರಿಕ, ಇರಾನ್ ಅಂತೆಲ್ಲ ಮಾತನಾಡ್ತಾರೆ. ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲೇ ಐಜಿ ಕೂಡ ಇದ್ರು. ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಇವತ್ತು ರಾಜಶೇಖರ ಸತ್ತಿರಬಹುದು. ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇವತ್ತು ರಾಜಶೇಖರ ಸತ್ತಿರಬಹುದು. ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು, ಇರಾನಿಂದಲಾದ್ರು ನೀವ್ಯಾಕೆ ದನಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸೋದ್ರೆ ನೀವ್ಯಾಕಿರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಿರಲ್ಲ. ಈಗ ಇಲ್ಲ ಇನ್ನೊಂದಂತೆ, ಬಿಜೆಪಿ ಕಾರ್ಯಕರ್ತರನ್ನ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಆಯಿತು. ಇಲ್ಲ ಅವನು ಯಾರೋ ಎಸ್ಪಿನ್ ಸಸ್ಪೆಂಡ್ ಮಾಡೋರಲ್ಲ.
ನಾನು ನೋಡಿದೆ, ಬೆಳಿಗ್ಗೆ ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಅದರ ಹಿಂದೆ ಇದ್ದಂತ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟ್ ಅಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಸೆಕ್ಯೂರಿಟಿ ಕೊಡಿ ಅಂತಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಹಾಗಾದ್ರೆ CM DCM ಹಾಗೆ ಹೋಮ್ ಮಿನಿಸ್ಟರ್ ಯಾಕಿದ್ದಾರೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ದನ ಕಾಯೋಕಿದ್ದಾರ ಹಾಗಾದ್ರೆ DCM DK ಶಿವಕುಮಾರ್ ಅವರು? ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ರೆ ಅಮೆರಿಕ, ಇರಾನ್ ಅಂತೆಲ್ಲ ಮಾತನಾಡ್ತಾರೆ. SP ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲೇ IG ಕೂಡ ಇದ್ರು, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ HP ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಇವತ್ತು ರಾಜಶೇಖರ ಸತ್ತಿರಬಹುದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇವತ್ತು ರಾಜಶೇಖರ ಸತ್ತಿರಬಹುದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು, ಇರಾನಿಂದಲಾದ್ರು ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸೋದ್ರೆ ನೀವ್ಯಾಕಿರ್ಬೇಕು? ಮತ್ತಿಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಿರಲ್ಲ. ಈಗ ಇಲ್ಲ ಇನ್ನೊಂದಂತೆ, ಬಿಜೆಪಿ ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಇದು. ಇಲ್ಲ ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ, ಬೆಳಿಗ್ಗೆ ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಅದರ ಹಿಂದೆ ಇದ್ದಂತ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟ್ ಅಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲಿ ಅದು ಎಂತದೋ 11 ಸ್ಟ್ಯಾಂಪೆಡ್